ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ತುಂಬ ದಿನಗಳಾದಮೇಲೆ ನನ್ನ ಡೇಯಿನ ಮೇಲೆ ಶೂಟ್ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ನಾರ್ಮಲಾಗಿ ಫುಲ್ ಡೇ ಹೇಗಿರುತ್ತೋ ನಾನು ಅದನ್ನು ಶೂಟ್ ಮಾಡ್ಕೊತೀನಿ. ಸೊ ನಾಳೆ ಬಂದ್ಬಿಟ್ಟು ನಮಗೆ ಲಾಸ್ಟ್ ಇಂಟರ್ನಲ್ ಎಕ್ಸಾಮ್ ಅಷ್ಟೇ. ಸೊ ಇದು ಸಂಡೇ ಆಗಿರೋದ್ರಿಂದ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ. ಸೊ ಇವಾಗ ನಾವು ಬೆಳಗ್ಗೆನೇ ಆಲೂ ಪರೋಟ, ಅಂದರೆ ತುಂಬ ದಿನಗಳಿಂದ ಆಲೂ ಪರೋಟ ಮಾಡ್ಕೊಂಡು ತಿನ್ನಬೇಕು ಅಂತ ಇತ್ತು. ಸೊ ಅದಕ್ಕೇ ಇವಾಗ ಆಲೂಗಡ್ಡೆನ ನಾವು ಇಲ್ಲಿ ಕೂಗಿಸ್ಕೊಂಡು ಆಗಿದೆ. ಸೊ ಇನ್ನೇನು ಮಾಡಬೇಕು. ನಾನು ಇವಳಿ ಕುತ್ಕೊಂಡು ಮೊಬೈಲ್ ನೋಡ್ತಾವಳೆ. ಎಷ್ಟು ಗಂಟೆಗಿದ್ದೆ ನೀನು? 10 ಗಂಟೆ ಅಲ್ಲ, 9:30. ಇವಾಗ ಟೈಮು ಬಂದ್ಬಿಟ್ಟು 10:30 ಆಗೈತೆ. ಸೊ ಇವರೊಬ್ಬರು ಸ್ವಲ್ಪ ಬೇಗ ಎದ್ದರು, ನಾನು ಸ್ವಲ್ಪ ಲೇಟಾಗಿದ್ದೆ. ಸೊ ಇನ್ನೇನಿಲ್ಲ ಗೈಸ್, ಎಲ್ಲನೂ ಆಲ್ರೆಡಿ ಅಮ್ಮ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಇನ್ನೇನಿದ್ರು ತಿನ್ಬಿಟ್ಟು ಕುತ್ಕೊಂಡು ಓದೋದಷ್ಟೆ. ಇಲ್ಲ ಅಮ್ಮ ಕೂತ್ಕೊಂಡವ್ರೆ. ಆಯ್ ಮಾಡಮ್ಮ ಒಂದು. ಸೊ ಕಿಚನಲ್ಲಿ ಸ್ವಲ್ಪ ಮಾತ್ರ ಎಲ್ಲ ಅಲ್ಲಲ್ಲೇ ಬಿದ್ದಿದೆ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ಸೊ ಇವಾಗ ಆಲೂ ಪರಾಟನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಲ್ಲ ಆಲ್ರೆಡಿ ನಾನು ಬೇಯಿಸಿಟ್ಕೊಂಬಿಟ್ಟು ಇವಾಗ ಅದು ಸಿಪ್ಪೆನ ನಾನು ಇವಾಗ ಸುಳಿತಾ ಇದ್ದೀನಿ. ಸುಳ್ಕೋಬೇಕು. ಅಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ತಾಳೆ. ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಬಿಟ್ಟು ಈ ಥರ ಚಿಕ್ಕದ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಫಸ್ಟು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಅರಿಶಿನ, ಗರಂ ಮಸಾಲ ಇಲ್ಲ, ಖಾಲಿ ಆಗೈತೆ. ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಳ್ಳಿ. ಇದು ಜೋಳದ ಪೌಡ್ರ್ ಅಂತ ಇದೆ. ಸೊ ಇದು ಸ್ವಲ್ಪ ಹಾಕೋತೀನಿ ನಾನು. ಕಳಿಸು. ಆ್ಯಂಡ್ ಇದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ನೀಟಾಗಿ ಇವಾಗ ಕಲಿಸ್ಕೋಬೇಕು. ಉಂಡೆಗಳನ್ನ ಮಾಡಿಕೊಂಡು ಈ ಥರ ಒಂದು ಪೇಪರಲ್ಲಿ ಅದನ್ನು ನಾವು ಕಟ್ ಮಾಡಿಕೊಂಡು ಈ ಥರ ರೌಂಡ್ ಶೇಪಲ್ಲಿ ನಾವು ಅಂದರೆ ಫುಲ್ ರೌಂಡ್ ಶೇಪಲ್ಲಿ ಬರಬೇಕು ಅನ್ನೋ ಒಂದೋಸ್ಕರ ನಾವು ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ಈಗ ನಮ್ಮ ಅಕ್ಕ ಅವರು ಅದು ಹಾಕೋತಾ ಇದ್ದಾರೆ ಅಲ್ಲ. ಈಗ ಅದಾದಮೇಲೆ ಅದನ್ನು ಕ್ಲೀನ್ ಮಾಡು. ಓಕೆ. ಗೈಸ್, ಇದು ಲಾಸ್ಟ್ ಒನ್. ಇದು ಲಾಸ್ಟ್ ಒನ್. ಆಲ್ರೆಡಿ ನಾವು ಇದನ್ನೆಲ್ಲ ಮಾಡ್ಕೊಂಡಿದ್ವಿ. ಸೊ ದೊಡ್ಡದಾಗಿದೆ ಅಂತೆಲ್ಲ ಏನು ಅನ್ಕೋಬೇಡಿ. ಸೊ ಇಷ್ಟು ದೊಡ್ಡದೇನೆ ಬೇಕು ಅಂತಲೇ ನಾವು ಮಾಡ್ಕೊಂಡಿರೋದು ಈ ಥರ. ಸೊ ಈ ಥರ ಆಗಿದೆ. ಆಗಲೇ ಟೈಮು ಎಷ್ಟಾಗಿದೆ ಗೊತ್ತಿಲ್ಲ. ಸ್ಫೂರ್ತಿ, ಟೈಮ್ ಬಂದು ಗಾಯ್ಸ್ ಇನ್ನೇನು 12 o'clock ಆಗ್ತಿದೆ. ಇವಾಗ ನಾವು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು? ಇವಾಗ 12 ಗಂಟೆ ಆಗ್ತೈತೆ. ತಿಂತಾ ಇದ್ದೀವಿ. ಹೊಟ್ಟೆ ತಿರುಗಿಕೋದಕ್ಕೂ ಚೆನ್ನಾಗಿ ಅನಿಸ್ತೈತೆ. ಸೊ ನೋಡಿ, ಸಾಂಬಾರು ತಿನ್ನೋಕ್ಕಿಂತ ಮಜ್ಜಿಗೆ ಅನ್ನ ಮುದ್ದೆಗೆ ಕಲ್ಸ್ಕೊಂಡು ಹೆಂಗೈತೆ ಸ್ಫೂರ್ತಿ? ತಂಪಾಗುತ್ತೆ. ಮೊಸರು ಜಾಸ್ತಿ ಗಟ್ಟಿ ಮೊಸರು ತಿನ್ಬೇಡಿ, ಚೆನ್ನಾಗಿದೆ ತಿನ್ಬೇಕು. ಗಟ್ಟಿ ಮೊಸರು. ಮಧ್ಯಾಹ್ನ ಬೇರೆ ಆಗ್ಬಿಡೈತೆ. ಒಂಥರ ಏನಾದ್ರು ಕೋಲ್ಡ್ ಕುಡಿಬೇಕು ಅಂತ ಅನ್ಸಿದೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೆ ವಿತೌಟ್ ಶುಗರ್ ಕ್ಯಾನ್ ಜ್ಯೂಸ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ನಾವು ಇವತ್ತು ಮಾಡ್ಕೊಂಡಿದ್ದೀವಿ. ಅದು ಅವಾಗಲೇ ನಾವು ಅಂದರೆ ಐಸ್ ಕ್ಯೂಬ್ ಇಲ್ದೇ ಎಲ್ಲ ರೆಡಿ ಬಿಟ್ಟಿದ್ವಿ. ಹೊಡಿತೀನಿ. ಅವಳು ಕುಡಿತಾಳ? ಇನ್ನೂ ಸ್ವಲ್ಪ ಹಾಕ್ಲಾ? ಬೇಡ, ಸಾಕು. ಹಾಕು. ಇರು, ಹೊಡಿತೀನಿ. ಗೊತ್ತು ಅಲ್ವಾ ನಿಮಗೆ ಯಾವ ಥರ ಮಾಡೋದು ಅಂದ್ಬಿಟ್ಟು. ಸಾಕು, ಹಾಕು ಬೇಗ. ಬೇಕಾದ್ರೆ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೋಣ. ಕೋಲ್ಡ್ ಆಯ್ತಾ? ಐತೆ ಬಿಡು, ಹಾಕು ಬೇಗ. ರುಬ್ಬೋದು ಬಿಡಿ, ಹಾಕಿ. ಗೈಸ್, ಜ್ಯೂಸು ರೆಡಿ ಆಯಿತು ಆಲ್ರೆಡಿ. ಈಗ ಸರ್ವ್ ಮಾಡಿ. ಬೆಳಗ್ಗೆ ನಾವು ಆಲೂ ಪರೋಟ ಮಾಡಿದಾಗಿಂದ ಕಿಚನು ಕರೆಕ್ಟಾಗಿಲ್ಲ. ಸೊ ಈಗ ನಾನು ನೋಡು ಇದ್ರ ಥರ ಐತಾನೆ. ಈ ಸಲ ಬರೀ 4 ಹಾಕಿರೋದು ನಾನು.
ಚೆನ್ನಾಗಿದ್ರು ಕೇಳ್ಬೇಡ, ಚೆನ್ನಾಗಿದ್ರು ಕೇಳ್ಬೇಡ, ಚೆನ್ನಾಗಿಲ್ಲಾನು ಕೇಳ್ಬೇಡ. ಶುಂಠಿ ಜಾಸ್ತಿ ಹಾಕಿದ್ಯಾ? ಹಾಕಿಲ್ಲ ಕಣೆ. ಕುಡಿ. ಇನ್ನು ಬೇಕೇನೆ? ಕುಡಿನ ಸ್ವಲ್ಪ ಹಾಕ್ತೀನಿ. ಈಕ್ವಲ್ ಆಯ್ತದೆ. ಕುಡಿ. ಅವತ್ತು ಮಾಡಿ ಚೆನ್ನಾಗಿತ್ತಾ, ಇವತ್ತು ಮಾಡಿ ಚೆನ್ನಾಯ್ತಾ? ಇವತ್ತು ಮಾಡಿ ಚೆನ್ನಾಯ್ತಾ? ಚೆನ್ನಾಯ್ತಾ? ಶುಂಠಿ ಒಂದು ಇಷ್ಟ ಹಾಕಿದ್ರೆ ಕರೆಕ್ಟಾಗಿತ್ತಲ್ಲ. ಇಷ್ಟು ಸಣ್ಣಗೈತೆ ಗೈಸ್. ಸಂಡೇ ಬಂದುಬಿಟ್ರೆ ಮಾತ್ರ ಫುಲ್ ಬೋರ್ ಆಗುತ್ತೆ. ಓದಬೇಕು, ಬಟ್ ಬೆಳಗಿಂದ ಬುಕ್ಕು ಮುಟ್ಟಿಲ್ಲ. ಸೊ ಮನೇಲಿ ಬೋರು ಗೈಸ್. ಸಂಡೇ ಬಂದುಬಿಟ್ರೆ ಬೋರ್ ಆಗಿಬಿಡುತ್ತೆ. ಒಂದು ಕಡೆ ಏನಿದ್ರು ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀವಿ, ಟಿ ವಿ ನೋಡ್ತೀವಿ, ಟಿಫನ್ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಮಧ್ಯಾಹ್ನ ಹಂಗೂ ಎಲ್ಲ ಸೈಲೆಂಟಾಗಿರುತ್ತಲ್ಲ, ಮಲ್ಕೊಂಬಿಡ್ತೀವಿ, 6 ಗಂಟೆನಾಗ ಎದ್ದೇಳ್ತೀವಿ. ಇಷ್ಟೇ ಗೈಸ್, ಇಷ್ಟೇ, ಇನ್ನೇನು ನಾವು ಮಾಡಲ್ಲ ಗೈಸ್. ನಾವು ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ಅದಾದಮೇಲೆ ಮಧ್ಯಾಹ್ನ 1 ಗಂಟೆಗೇನೋ ಕೂತ್ಕೊಂಡು ಅವ್ರು ಇವಾಗೇ ಟಿ ವಿ ಮುಂದೆಯಿಂದ ಎದ್ದಿದ್ದು ಮೂವಿ ನೋಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಮೂವಿ ಬಿಟ್ಟು ಬೇರೆ ಎಲ್ಲ ನೋಡಿದ್ವಿ. ಅಂದರೆ ಕಾಮಿಡಿ ವೀಡಿಯೋಸ್ ಇರ್ಬೋದು, ಅಂದರೆ ಹಂಗೆ ಎಲ್ಲ ನೋಡಿಕೊಂಡು ಕೂತ್ಕೊಂಡು ಇವಾಗ ಕೆಲಸನೂ ಇದೆ, ಅದನ್ನೆಲ್ಲ ಮಾಡಬೇಕು. ಇನ್ನು ಈ ಕಿಚನಲ್ಲಿ ಪಾತ್ರೆ ಬಿದ್ದೈತೆ, ಈ ಪಾತ್ರೆ ಇನ್ನೂ ಜೋಡಿಸ್ಬೇಕು. ಪಾತ್ರೆ ಎಲ್ಲ ತೊಳೆದು ಮುಗಿಸ್ದೆ, ಕ್ಲೀನ್ ಎಲ್ಲ ಆಯಿತು. ಸೊ ಇವತ್ತು ನಾನು ವೈರಲ್ ಟೀ ಮಾಡೋದನ್ನು ನೋಡಿದ್ದೆ. ಸೊ ಅದನ್ನು ನಾನು ಈಗ ಮಾಡ್ತಾಯಿದ್ದೀನಿ, ಟ್ರೈ ಮಾಡ್ತಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಏನು ಅಂತ. ಸೊ ನಾನು ನಿಮ್ಗೂ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಏನು ಅಂದ್ಬಿಟ್ಟು, ಸರಿನಾ? ಟೀ ಮಾಡೋ ಪಾತ್ರೆ ತೊಗೊಂಡಿದ್ದೀನಿ ಫಸ್ಟಿಗೆ. ಸೊ ಫಸ್ಟ್ ನಾನು ಇದನ್ನು ಎಲ್ಲೇ ಅದು ಲೈಟ್ರಲ್ಲೇ ತಗೋ ಅಲ್ಲೋಡು ಅಲ್ಲೇ ಅದಾಗಿ ನೋಡಿ ಹೆಂಗಾಗದೆ ನೋಡಿ. ನಾ ಚಪಾತಿ ಮಾಡಿದ್ದೀನಿ ತಾನೆ, ತೋರ್ಸಲ್ಲಿ ಇಲ್ಲ ಗಾಯ್ಸ್. ಅದು ಮಾಡ್ದವಲ್ಲಿ ಒಳ್ಳೆ ಪರೋಟ ಮಾಡಿದ್ವಲ್ಲ ಅದ್ರಿಂದ ಏನು ಹುಡುಕ್ತಿದ್ಯಾ? ತಗೋ ಬೇಗ ಡಬ್ಬಿ. ಫಸ್ಟಿಗೆ ನಾನು ಬೇಗ ತಗೋಬಾ. ಫಸ್ಟಿಗೆ ನಾನು ಟೀ ಪುಡಿನ ಹಾಕೋತೀನಿ ಗೈಸ್. ನಾನು ಇವಾಗ ನಮಗೆ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಟೀ ಪುಡಿನ ಹಾಕೊಂಡಿದ್ದೀನಿ. ಹಂಗೆ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟಿಗೆ ಸಕ್ಕರೆನ ಹಾಕೊಂಡಿದ್ದೀನಿ. ಸೊ ಇದು ನೀಟಾಗಿ ಇದು ಫ್ರೈ ಆಗಬೇಕು, ಅಂದರೆ ಅದೊಂದು ಕಲರ್ ಬರಬೇಕು, ಅಲ್ಲಿವರೆಗೂ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಕಾಣದ ಕಡೆ ನೀನು ಹಂಗೆ ಇಟ್ಟರೆ ಕ್ಯಾಮ್ರಾನ ಬಿಡು. ಸೊ ಗೈಸ್, ನಾ ಇವತ್ತು ಡೇ ಇನ್ ಮೈ ಲೈಫ್ ಥರ ನಾನು ನೀವು ಅನ್ಕೊಂತೀರಾ ಡೇ ಇನ್ ಮೈ ಲೈಫ್ ಎಲ್ಲಿದೆ ಇಲ್ಲಿ ಅಂತ. ಸೊ ಏನಾಯ್ತು ಅಂದರೆ ಇವತ್ತೇನೋ ಆ್ಯಕ್ಟಿವಿಟೀಸ್ ಇರ್ಬೋದು ಏನೂ ಮಾಡಿಲ್ಲ ಗೈಸ್. ಏನು ಬೆಳಗ್ಗೆ ಎದ್ವಿ ತಿಂದ್ವಿ ಅಷ್ಟೇ, ಬಿಟ್ಟರೆ ಇನ್ನೇನು ನಾವು ಮಾಡಿಲ್ಲ. ಸೊ ಅದಕ್ಕೆ ಏನಾದರೂ ಮಾಡಿ ಅದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವತ್ತು ಬಂದರೆ ಸಂಡೇ ಬಂದುಬಿಟ್ರೆ ತುಂಬ ಬೋರಿಂಗ್ ಡೇ ಗೈಸ್. ಎಷ್ಟು ಬೋರ್ ಆಗುತ್ತೆ ಅಂತಾರೆ. ಆದರೆ ಟಿ ವಿ ಮುಂದೆ ಕುತ್ಕೊಂಡ್ಬಿಟ್ರೆ ಎದೊಳೋದೇ ಇಲ್ಲ. ಟಿ ವಿ ಜಾಸ್ತಿ ನೋಡ್ಬಿಟ್ರು ಕಣ್ಣೆಲ್ಲ ನೋಡ್ತಾ ಇರುತ್ತೆ. ಯಾವುದೂ ಅಷ್ಟೇ ಜಾಸ್ತಿ, ಈವನ್ ಮೊಬೈಲೂ ಅಷ್ಟೇ ಜಾಸ್ತಿ ಹೊತ್ತು ನೋಡೋಕ್ಕಾಗಲ್ಲ, ಟಿ ವಿನೂ ಜಾಸ್ತಿ ನೋಡೋಕ್ಕಾಗಲ್ಲ ಗೈಸ್. ಎಷ್ಟಂತ ನೋಡೋಕ್ಕಾಗುತ್ತೆ ಒಂದನ್ನೇ. ಸೊ ಗೈಸ್, ನಾನು ಕರೆಕ್ಟಾಗಿ ಅವಾಗಲೇ ಹಾಕಿದ್ದು ಟೀ ಪುಡಿನೇ ಕರೆಕ್ಟಾಗಿತ್ತು. ಅವಳು ನನ್ನ ತಂಗಿ ಇನ್ನೂ ಹೇಳಿದ್ರಿಂದ ಅದು ಇನ್ನೂ ಡಾರ್ಕಾಗಿ ಬಂದ್ಬಿಡೈತೆ. ಮಾಡೋದೇನೋ ಮಾಡಿದ್ವಿ, ಬಟ್ ಒಂದು ಚೂರು ಚೆನ್ನಾಗಿಲ್ಲ ಗೈಸ್, ಒಂದು ಚೂರು ಚೆನ್ನಾಗಾಗಿಲ್ಲ, ನಿಜವಾಗ್ಲೂ ಚೆನ್ನಾಗಾಗಿಲ್ಲ ಗೈಸ್. ತೋರ್ಸಕ್ಕ ಹೇಳ್ಬಿಡಿ ಸ್ವಲ್ಪ ರಿವ್ಯೂ. ಇಷ್ಟು ಕಚ್ಚಡ ಅಂತೂ ನಾನಂತೂ ಮಾಡಲ್ಲ, ಅದು ಜಸ್ಟ್ ಈ ಕಡೆ ಅಷ್ಟೇ. ನಿಜ ಎಷ್ಟು ಕರ್ರಾವಾಗೈತೆ. ನಾನು ಚೆನ್ನಾಗಿ ಮಾಡ್ತೀನಿ, ನಾವೇ ಮಾಡ್ಕೊಂಡ್ಕೊಂಡಿದೀವಿ. ಓಕೆ ಗೈಸ್, ಅಂದ್ರೆ ಅದ್ರನ್ನ ನಾರ್ಮಲ್ ಆಗಿ ಫ್ರೈ ಮಾಡ್ತಾರಲ್ವಾ, ಅವರು ಪ್ಯಾನಲ್ ಮಾಡಿದ್ರು, ನಾವು ನಾರ್ಮಲ್ ಟೀ ಮಾಡೋದ್ರಲ್ಲಿ ಮಾಡಿದ್ವಿ. ಅದೇನಾಯ್ತು ಸುಟ್ಟೋಯ್ತಲ್ಲ, ಸೊ ಅದಕ್ಕೆ ಟೇಸ್ಟ್ ಚೆನ್ನಾಗಿಲ್ಲ. ತಲೆನೋವಂತೂ ಮಾಡ್ಕೊಂಡು ಕುಡಿದ್ವಿ, ಬಟ್ ಚೆನ್ನಾಗೇ ಆಗಿಲ್ಲ ಗೈಸ್. ಸುಮ್ಮನೆ ಇದು ಟೇಸ್ಟ್ ಕೆಟ್ಟಾಯ್ತು. ಕೊಡ್ರಿ ಟೇಸ್ಟ್ ಇಲ್ಲ, ಏನು ಇಲ್ಲ. ಏನ್ ಮಾಡ್ತೀವಿ ಇವಾಗ ಗೈಸ್? ಇವಾಗ ಟೀ ಹೋಯ್ತು, ಅದರಲ್ಲಿ 2 ಸಿಪ್ ಕುಡಿದ್ವಿ. ಇವಾಗ ಕಾಫಿ ಗೈಸ್. ಅದು ತಲೆ ಬೇರೆ ನೋಡ್ತಿದ್ಯಲ್ಲ, ಅದಕ್ಕೇನೆ ಪೂರ್ತಿಗೆ ಇವಾಗ ಕಳಿಸ್ತೀವಿ ಮಾಡ್ಕೊಂಡ್ ಬಂದ್ಬಿಟ್ಟು.
ಅವಳು ಮಾಡಿದನ್ನ ಹೇಳ್ತೀನಿ ನಾನು ಯಾವ ತರ ಮಾಡಿದ್ದು ಅಂದ್ಬಿಟ್ಟು. ಕಾಫಿನ ಚೆನ್ನಾಗಿ ಮಾಡ್ತಾಳೆ ಅಂದ್ರೆ ಟೀ ಮಾಡಲ್ಲ. ನನಗೂ ಬರಲ್ಲ ಟೀ ಯಾವತ್ತೂ ಮಾಡಕ್ ಬರಲ್ಲ. ಸರಿ ತಗೊಂಡೋಗಾಯ್ತು ಗೈಸ್. ಆಗಿರೋದೇ ಒಂದೇ ಒಂದು ಗ್ಲಾಸ್ ಗೈಸ್, ಅದ್ರಲ್ಲಿ 3 ಜನ ಜಾಸ್ತಿ ಆಗಿದ್ರೆ ಸುಮ್ಮನೆ ವೇಸ್ಟ್ ಆಗ್ಬಿಡ್ತಿತ್ತು ನೋಡಿ. ಇಷ್ಟೇ ಗೈಸ್ ಆಗಿರೋದು. ಬಟ್ ನಾನು ಮಾಡ್ಕೊಬತ್ತೀನಿ ಇವಾಗ, ಟೇಸ್ಟ್ ನೋಡ್ಬಿಟ್ಟು ಹೇಳ್ರಿ. ಸರಿ, ಅವಳು ಮಾಡ್ಕೊಂಬರ್ತಾಳೆ ಇವಾಗ. ಹಂಗೆ ಕ್ಲೀನ್ ಮಾಡ್ಬಾ. ಅವಳು ಮಾಡ್ಕೊಂಬರ್ತಾಳೆ, ಮಾಡ್ಕೊಬಂದ್ಬಿಟ್ಟು ಕುಳ್ಬಿಟ್ಟು ಅವಳು ಹೆಂಗೆ ಮಾಡಿಲ್ಲ ಅಂತ ಹೇಳ್ತೀನಿ ಗೈಸ್. ಅಷ್ಟೇ, ಅವಳು ಮಾಡ್ಕೊಬಂದಾಗ ನಾನು ಸಿಗ್ತೀನಿ. ಸೊ ಇವಾಗ ಸ್ವಲ್ಪ ನೋಡೋಣ, ಹೋಗ್ದಾಕಾದ್ರೂ ಸ್ಟಾರ್ಟ್ ಮಾಡೋಣ ಗೈಸ್. ಸ್ಟಾರ್ಟ್ ಮಾಡ್ತೀನಿ ಈಗ. ಫೈನಲಿ ಸ್ಫೂರ್ತಿ ಕಾಫಿ ಮಾಡಿ ತಂದ್ಕೊಟ್ಟಿದ್ದಾಳೆ. ಸೊ ಟೇಸ್ಟ್ ಮಾಡ್ತೀನಿ, ಹೇಳ್ತೀನಿ. ನೀನು ಫಸ್ಟ್ ನೀರಾಗ್ತಾ ಸ್ಫೂರ್ತಿ? ಏನೇ ಕಲರ್ ಇದು. ನಾನು ಕುಡಿತೀನಿ, ನೀನು ಚೆನ್ನಾಗಿ ಮಾಡ್ತೀಯ. ಚೆನ್ನಾಗೈತೆ, ಬಟ್ ಏನಂದ್ರೆ ಜಾಸ್ತಿ ಹಾಕ್ಬಿಟ್ಟವಳೆ. ಎಷ್ಟೇ ಹಾಕ್ತೆ? 2ಕ್ಕೆ ಇಷ್ಟೊಂದು ಆಯ್ತಾ ಹೇಳೆ? ಅದಕ್ಕಿಂತ ಇದೇ ಬೆಟರ್. ನಮ್ಮ ತಂಗಿ ಚೆನ್ನಾಗಿ Guys, ಮಾಡಿ ಅದನ್ನ- ಹೇಳೆ, ಅವಳಿಗೆ ಹೇಳು. ನೀನ್ ಹೇಳೆ. ಚೆನ್ನಾಗಿರ್ತದೆ, ನಮ್ಗೆ ಹೆಂಗೆ ಗೊತ್ತು. ಗೈಸ್ ಗಂಟ್ಲಿಂದ ಕೆಳಗಡೆ ಹೋಗಿರಲ್ಲ ಅಷ್ಟು ಬೇಗ ಅಂದ್ಬಿಡ್ತಾಳೆ. ಚೆನ್ನಾಗಿರ್ತದೆ. ಬಟ್ ಈ ಹಾಲು ನೀರಾಗೋಯ್ತು ಗೈಸ್ ಫುಲ್ಲು ತಾನೇ. ಅರ್ಧ ಹಾಕಿದೀನಿ ಅಂದ್ರೂ ಒಂದು ಗ್ಲಾಸು ಆಗಿಲ್ಲ ಅದ್ರಲ್ಲಿ. ಗೈಸ್ ಇವತ್ತು ನಮ್ಮ ಮನೆಗೆ ನಮ್ಮ ಪುಟಾಣಿ ಮೇಡಮ್ ಬಂದಿದ್ದಾರೆ. ಹಾಯ್ ಮಾಡು. ಹಾಯ್ ಏನಪ್ಪ ಒಂದ್ಸಲಿ ಟಾಟ್ ಆಯ್ ಗನ್ ನೋಡ್ದಾ ಅಂದ ನೋಡಿ ಗೈಸ್, ಎಷ್ಟು ದೊಡ್ಡೊಳಾಗ್ಬಿಟ್ಟವಳೆ ನಮ್ಮ ಪುಟಾಣಿ. ಹಾಕ್ತೀನಲ್ಲ, ಹಾಕ್ತೀನಿ 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 ಕೊಡು. ಮ್ಯಾಜಿಕ್ ಬಿಡ್ತಾರಾಗಪ್ಪ, ಹೇಳ್ಕೊಡೋಣ. ಕಟ್ ಮಾಡೋಣ ಫ್ರೂಟ್ಸು. ಕಟ್ಟೆ ಆಯ್ತಲ್ಲ. ಆಪಲ್ ತಿಂತೀರಾ? ಇದು ನಾವು ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಇದೆಲ್ಲ ಇಟ್ಕೊಂಡಿದ್ದೀವಿ. ಎಣ್ಣೆ ಹಾಕಂತವಳಿ ಗೈಸ್ ಇವಾಗ. ಇವಳು ನೋಡ್ರಿ, ನನ್ನ ತೋರಿಸ್ಬೇಡ ದೀಶಕ. ಸುಂದ್ರಿ ಈ ಥರ ಸುಂದ್ರಿ ಎಲ್ಲರನ್ನೂ ನೋಡಿದ್ದೀರಾ ಗೈಸ್ ನೀವು? ನೋಡ್ರಿ ಅಲ್ಲೂ 32 ಹೆಂಗೆ ತೋರಿಸ್ತಾಳೆ ಗೈಸ್. ನೋಡಿ ಹೆಂಗೆ ಆಡ್ತಾಳೆ. ಅಲ್ಲಿ ಅಡುಗೆ ಮಾಡ್ತಾ ಸುಮೀರು. ಮತ್ತು ವಿಡಿಯೋ ತೋರಿಸು, ನಾನು ಯಾಕೆ ತೋರಿಸ್ಲಿಲ್ಲ? ಅಲ್ಲ, ಇನ್ನೂ ಸ್ವಲ್ಪ ಹಾಕ್ಬೇಕಾಯ್ತು. ಸಾಕು ಬಿಡಿ ಸಾಕು. ಅನ್ನ ಐತಲ್ಲ. ನೋಡು ಅನ್ನ ಐತೈತೆ ಫಸ್ಟು. ಅಲ್ಲಿರೋದನ್ನ ಅದು ಅನ್ನ ನೋಡಿದ್ರೇನೆ ಮಾಡ್ತಾರೆ ವಯಸ್ಸರು. ಇಲ್ಲ ಕಣೆ, ಅನ್ನ ಇಕ್ಬೇಕು. ಇದಾದ್ಮೇಲೆ ಏನು ಹಾಕ್ಬೇಕು? ಇದು ಇದು ಸಾಸಿವೆ. ಸಾಸಿವೆ ಹಾಕ್ತಾರಾ? ಇದು ಗೈಸ್ ಇವಾಗ ನಾನು ಈರುಳ್ಳಿ ಹಾಕೊಂತ ಇದ್ದೀನಿ. ಈರುಳ್ಳಿ ಪ್ಲಸ್ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ. ನಮ್ಮ ತಂಗಿ ಕುಯ್ದಿರೋದು ನೋಡಿ ಗೈಸ್, ಹೆಂಗೆ ಕುಯ್ದೋಳೆ. ನೂತನಿ ನೂತನು ಗೈಸ್, ಇವಳು ಕ್ಯಾಪ್ಚರ್ ಮಾಡ್ಬೇಕಂತೆ. ಅನ್ನ ಮಾಡ್ತಾಳಂತೆ, ದೊಡ್ಡ ಸಾಹಸ ಮಾಡ್ತಾಳಂತೆ. ಇವಳು ಕ್ಯಾಪ್ಚರ್ ಮಾಡ್ಬೇಕು. ಟೊಮೆಟೊ ಟೊಮೆಟೊ ಹಾಕ್ತಾರಾ? ನೋಡಿ ಗೈಸ್ ಹೆಂಗೆ ಮಾತಾಡ್ತಾಳೆ. ಅರ್ಥ ಆಯ್ತು. ನೋಡಿ ಹೆಂಗೆ ಹಾಕ್ತಾಳೆ. ಕರೆಕ್ಟಾಗಿ ಹೊಡೆದಿಲ್ಲ, ಏನಿಲ್ಲ ಅಂದ್ರೂ ಅಷ್ಟು ಚೆನ್ನಾಗಿ ಬಂದಿದೆ ಗೈಸ್. ಹ್ಞೂ, ನಾನು ಅಷ್ಟು ಚೆನ್ನಾಗಿ ಹಾಕ್ತೀನಿ ಅಂತ ಅರ್ಥ. ಇನ್ನೊಂದು ಎತ್ಕೋ ಸಾಕು, ಜಾಸ್ತಿ ಇಲ್ಲಿ ನಾನು ಹಾಕ್ತೀನಿ ಗೈಸ್. ಇದು ಮಾತ್ರ ಸಖತ್ತಾಗಿ ಹಾಕ್ತೀನಿ ನೋಡ್ರಿ ಅಂತ ಅನ್ನಕ್ಕಾಗಲ್ಲ. ನಿಮಗೆ ಹಾಕಕ್ಕೆ ಬರಲ್ಲ ಮೊಟ್ಟೆಯ. ಬಿಡಿಸಿದ್ಲು ಬಿಡಿಸಿದ್ಲು ಕಣೆ. ಹಾಕ್ಬಿಡ ಬಿಡಿಸ್ಬಿಟ್ಟಿರೋ ನೋಡಿ ಗೈಸ್, ಇದು ಏನೇನು ಅವತಾರಗಳು ಮಾಡ್ತಾಳೆ ಗೈಸ್. ಏನು ಮಾಡೋಕ್ಕಾಗಲ್ಲ ಗೈಸ್, ಬರಲ್ಲ ಅದು. ಬತ್ತು ಇಲ್ಲಕ್ಕ. ನೀರು ಹೆಚ್ಚಿರೋದಿಲ್ಲಿ ಅವಕ್ಕನೆ ಇದನ್ನ ಹಾಕೊಳ್ಳಿ. ಓಕೆ, ಎಲ್ಲ ಮಾಡ್ಕೊಟ್ಟಾದ್ಮೇಲೆ ನಾನು ಬೇಡವಲ್ಲ. ಏನಂತ ಡೈಲಾಗು? ಎಲ್ಲ ಮಾಡ್ಕೊಟ್ಟಾದ್ಮೇಲೆ ಬೇಡವಾಗಿಲ್ಲ ನಾವು. ಸೈಡು ಗೈಸ್, ನಾನು ಮಿಕ್ಸ್ ಮಾಡ್ತೀನಿ ಅಕ್ಕ ಹೇಳ್ದಾಗ. ಏಯ್ ಕುಡಿಲಿ ಇರು. ನೀನು ಮಾಡೋದು ಬಂದು ನೀನು ಮಾಡೋ ಟೈಮ್ ಮಾಡು. ಇದೆಲ್ಲ ಇವಳ್ದು ಎಲ್ಲ ಹಾಕಿ ಅವಾಗ ಎಂತಿರ್ತದೆ ಇನ್ನು. ನೋಡಿ ಸ್ವಲ್ಪ ಜನಗಳು ಉಳ್ಳೋನು ಹೆಂಗೆ ಆಡ್ತಾಳೆ ಅಂತ. ನೋಡಿ ಗೈಸ್, ಹೊಡೆಯಕ್ಕೆ ಬರ್ತಾಳೆ ವಿಮೂತಿ. ಅದು ಅನ್ನ ತೊಳಿಬೇಕಾದ್ರೆ ಮುಖ ತೊಳ್ಕೊಂಡವಳೆ ನೀರಲ್ಲಿ, ರೈಸ್ ವಾಟರಲ್ಲಿ.
ಅದಕ್ಕೆ ಬೆಳ್ಳಗೆ ಹೊಳಿತಾವಳೆ. ಎತ್ತಿಕೋ. ಖಾರಕ್ಕೆ ಇಷ್ಟೊಂದು ಹಾಕ್ತೆ ಅಷ್ಟೇ ಇವಾಗ ಮಸಾಲ ಸಾಕ್ಬಿಡು. ಉಪ್ಪು ಹಾಕ್ಬಾರ್ದು ಅಲ್ಲ. ಸೇಮ್ ಮಸಾಲ ಅನ್ಸುತ್ತೆ ಅವಾಗ ಹಾಕಿದ್ದು. ಈ ಗರಂ ಮಸಾಲ ಏನದು ಇರೋ ಗೈಸ್ ಇದು ನೋಡಿ ಕರಿಯಂಡರ್ ಪೌಡರು. ಇನ್ನೊಂದ್ಸತಿ ಹೇಳು. ಕರಿಯಂಡರ್ ಎತ್ತಿಸ್ಬಿಡ್ತೀವಿ ನೀವೇ ಕ್ಲೀನ್ ಮಾಡಿ ಬೇಗ ಇಡ್ಬೇಕು. ಯಾವತ್ತೂ ನೋಡಿಲ್ಲ ಗೈಸ್. ಇದೆಲ್ಲ ಹಾಕಿ ನಂದೆಲ್ಲ ಹಾಕುತ್ತ ಗೈಸ್ ವಿಡಿಯೋ ಅದಂತ ಡೌಗಳು ನೋಡಿ ಮುಖಗಳು ಏನ್ ಮಾಡ್ತಾರೆ. ನಿನ್ನ ಹತ್ರ ಬೈಸ್ಕೊಡವ ಕಡೆಗೆ ಅಮ್ಮ ಹೆಂಗ್ತಾರೆ ನೋಡ್ರಿ. ಬಾಗ್ಲು ಹಾಕಿದೀನಿ ಅಂತ ಹೇಳ್ದವಳು. ಬಾ ಬಾ ಇವಾಗ ಬಾ ಅಲ್ಲಿ ನೋಡಲಿ ಹಾಕಿದ್ದೆ. ಅಮ್ಮ ಬಂದೈತೆ ಹಾಕಿದ್ಯಾನೆ ಅಲ್ಲಿ ನೋಡಲಿ. ನೀನು ಹೋಗಕ್ ಬಿಟ್ರೆ ತಾನೆ ನಾನು ಹೋಗಿ ಹಾಕಲಿ ಹೋಗಲಿ ಹಾಕೆ ಅಲ್ಲಿ ಬಂತು. ಗೈಸ್ ಇದು ಇವಾಗ ಆಗಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಇವ್ರು ಎಗ್ ರೈಸ್ ಆದ್ರೆ ಪಲ್ಯ ಮಾಡೋರೆ. ಅದಕ್ಕೆ ಆಮೇಲೆ ಅನ್ನ ಮಿಕ್ಸ್ ಮಾಡಿದ್ರೆ ಅದು ಎಗ್ ರೈಸ್. ಬಟ್ ಅದಕ್ಕೆ ಸೊ ಗೈಸ್ ಅನ್ನ ಅದು ಯೂಶಲಿ ಇಡಿಯೋವರೆಗೂ ರೈಸ್ ನಾನು ಏನಾದ್ರು ತಿಂತೀನಿ ಹೊಟ್ಟೆ ಬಂದ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಮಂಡೇ ಮಾರ್ನಿಂಗ್ ವ್ಲಾಗ್ ಇದು. ಸೊ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾನು ನೆನ್ನೆ ಲಾಸ್ಟು ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಊಟ ಎಲ್ಲ ಮಾಡಿ ನಾವು ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ಟೈಮ್ ಬಂದು 11:30 ಏನೋ ಆಗಿದೆ. ಸೊ ನನಗಿವತ್ತು ಲಾಸ್ಟ್ ಎಕ್ಸಾಮ್ ಇದೆ. ಸೊ ಹೋಗಬೇಕು. ಸೊ ಅದನ್ನೇ ನಾನು ಇವತ್ತು ಫುಲ್ ಡೇ ಅದನ್ನು ಸೇರಿ ಇವದನ್ನು ಸೇರಿಬಿಟ್ಟು ನಾನು ಕಂಟಿನ್ಯೂನ ಮಾಡ್ತೀನಿ ಇವಾಗ. ಸೊ ಇನ್ನೇನು ಇಲ್ಲ ಗೈಸ್, ನಾನು ಸ್ನಾನ ಮಾಡಿ ರೆಡಿ ಆಗಬೇಕು. ಇನ್ನೂ ಹೋಗೋದು ಇನ್ನೂ 1 ಗಂಟೆ ಅನ್ನಂಗೆ ಹೋಗ್ತೀನಿ. ಸೊ ಇನ್ನೇನಿಲ್ಲ ಗೈಸ್, ಇನ್ನು ಅಲ್ಲೋಗಿ ಎಕ್ಸಾಮ್ 3 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು. ಸೊ 3 ಗಂಟೆಗೆಲ್ಲ ಎಕ್ಸಾಮ್ ಬರೆದು ಬಂದುಬಿಟ್ರೆ ಅಷ್ಟೇ ಸಾಕು ಗೈಸ್. ಸಾಕಾಗ್ಬಿಟ್ಟಿದೆ ಈ ಎಕ್ಸಾಮು, ಓದು, ಅದು ಇದು ಅಂತ. ಹಂಗೆ ಇರಿ, ತೋರಿಸ್ತಾ ನಿಮ್ಮ ಫೋನಲ್ಲಿ ತೋರಿಸಿದ್ರೆ ಫಸ್ಟಿಂದ ಹಾಕು ಗೈಸ್. ಇಲ್ಲಿ ಒಂದು ನಮಗೆ ನಾರ್ಮಲ್ ಆಗಿ ಎಲ್ಲರೂ ನಮಗೆ ಕಳಿಸಿದ್ರು ಸರಿನಾ. ನೋಡಿ ನೀವೇ ಒಂದ್ಸಲಿ ಕೇಳಿಸ್ಕೊಳ್ಳಿ. ಇನ್ನೂ ಕೇಳಿಸಲ್ಲ. ನಾನು ಹಿಡ್ಕೊಂಡಿರೋ ಫೋನ್ ಹಿಂಗೆ ಎಸ್ಬಿಟ್ಟಿದ್ದೀನಿ. ಅಮ್ಮ ಏನಂತ ಫೋನ್ ಕಿತ್ಕೊಂಡ್ರೆ ಏನು ಮಾಡ್ತೀಯಾ? ಹಿಂದೆ ಕುನ್ನು ಗೈಸ್ ಇವಾಗ ಬದನೆಕಾಯಿ ಕಟ್ ಮಾಡ್ತಾಯಿದ್ದೀವಿ. ಇವತ್ತು ಕಟ್ಟಾಯಿತು. ಇವಾಗ ಇವರು ಅಕ್ಕಿ ತೊಳಿತಾರೆ ಗೈಸ್. ಜಸ್ಟು ಈಗ ಎಲ್ಲ ಕಾಲೇಜೆಲ್ಲ ಮುಗಿಸ್ಕೊಂಡು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಇವತ್ತು ಲಾಸ್ಟ್ ಎಕ್ಸಾಮ್. ಸೊ ಇವಾಗ ಅಲ್ಲಿಂದ ಬರ್ಬೇಕಾದ್ರೆ ಗೋಬಿ ತೊಗೊಂಡು ಹಾಗೆ ಅದು ಬದನೆಕಾಯಿ ಎಲ್ಲ ತೊಗೊಂಡು ಬಂದ್ವಿ. ಈಗ ಅನ್ನಕ್ಕಿಟ್ಟು ಸಾಂಬಾರು ಮಾಡಿ ಕುತ್ಕೊಂಡು ಸಾಂಬಾರು ರೆಡಿ ಮಾಡಿದಾಳೆ ಅವಳು. ಊಟ ಮಾಡಕ್ಕೆ ಕುತ್ಕೊಂಡು ಅಕ್ಕಿ ಚಲ್ದ ಇಲ್ಲ. ಇವರು ಇಲ್ಲಿ ಏನೇನೋ ಹಾಕ್ತಾರೆ. ಚಟ್ ಮಸಾಲಾನ ಫಸ್ಟ್ ಹಾಕಿದ್ದು, ಗರಂ ಮಸಾಲ, ನಾರ್ಮಲ್ ಮಸಾಲಗಳು ಹಾಕೋಬೇಕು. ಗರಂ ಮಸಾಲ, ಅರಿಶಿನ ಪುಡಿ, ಮಸಾಲೆ ಅದು ಗರಂ ಮಸಾಲಾನೇ. ಕಲರ್ ಚೇಂಜ್ ಅಲ್ಲ, ಕಲರ್ ಎರಡು ಒಂದೇ. ಆಮೇಲೆ ಸಾಂಬಾರ್ ಪೌಡರ್ ಹಾಕೋತೀನಿ. ಸ್ವಲ್ಪ ಸಾಂಬಾರ್ ಪೌಡರು ಹಾಕೋತಿಲ್ವ? ಇವಾಗ ಇದಕ್ಕೆ ಫುಲ್ ಕಾಯ್ದಿದೆ, ಎಣ್ಣೆ ಹಾಕೋತಿದೀವಿ. ಯಾಕೆ ಸಣ್ಣ ಮಾಡಿದೆ? ಯಾಕೆ ಬಿಡು, ನಾನು ಹಾಕ್ತೀನಿ ಹಂಗೆ ಡೈರೆಕ್ಟು. ನೋಡಿ ಇವಾಗ ಇದು ಆಗಿದೆ, ಹಾಕಿ ಅನ್ನಕ್ಕಿಡೋದು. ಸುಡ್ತಾರೆ ದೊಡ್ಡ ಕಾಣ್ತೈತಾ?
ನಾನು ತೋರಿಸ್ಬೇಕು. ಆ್ಯಂಡ್ ಸ್ಫೂರ್ತಿ ಇವಾಗ ಸದ್ಯಕ್ಕಿಲ್ಲ ನೋಡಿ. ಇವತ್ತು ಪೂಜೆನ ಮಾಡಿದ್ದಾರೆ ಮನೆಯಲ್ಲಿ. ಸೊ ಗೈಸ್ ಜಸ್ಟ್ ಈಗ ತಾನೇ ನಾವು ಊಟ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಕೂತ್ಕೊಂಡಿದ್ದೀವಿ. ಆಲ್ರೆಡಿ 9 ಗಂಟೆ ಟೈಮ್ ಆಗ್ಬಿಟ್ಟಿದೆ. ಸೊ ಇವತ್ತೇನೋ ಗೈಸ್ ಫುಲ್ ಟಯರ್ಡ್ ಫೀಲ್ ಆಗ್ತಿದೆ. ಸೊ ಬೇಗ ಮಲ್ಕೋಬೇಕು. ಬೇಗ ಮಲ್ಕೊಂಡು ಸ್ವಲ್ಪ ಬೇಗ ಇದ್ದು ನಾಳೆ ಕಾಲೇಜ್ ಬಂದ್ಬಿಟ್ಟು 12 ಗಂಟೆಗೇನೋ ಹೇಳಿದ್ದಾರೆ, 3 ದಿನವರೆಗೂ. ಸೊ ನಿದ್ದೆ ಮಾಡೋಣ, ಚೆನ್ನಾಗಿ ನಿದ್ದೆ ಮಾಡಿ ಮಲ್ಕೋಬೇಕು ಗೈಸ್. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲಿಗೂ ಟಾಟಾ ಬಾಯ್, ಸಿ ಯು. ಹೇಳ್ಬಿಡ್ರಿ ಬಾಯ್. ಹೇಳ ಹೇಳಿಸ್ಬಿಡ್ತೀವಿ ಬಾಯ್. ಬಾಯ್. ಬಾಯ್ ಬೇರೆ. ಸೊ ಗೈಸ್ ಬಾಯ್, ಟಾಟಾ.